ತುಮಕೂರಿನ ಎಂಎಆರ್ಪಿ ಶಾಲೆಗೆ ಹೊಸ ಲುಕ್. ವೇ ಫಾರ್ ಲೈಫ್ ಸಂಸ್ಥೆ ವತಿಯಿಂದ ಸುಣ್ಣ ಬಣ್ಣ. ಮುಚ್ಚುವ ಹಂತದಲ್ಲಿದ್ದ ಶಾಲೆಗೆ ಸಿಕ್ತು ಪುನರ್ಜನ್ಮ. ಎಸ್ ವೀಕ್ಷಕರೇ, ದಶಕಗಳ ಇತಿಹಾಸವಿರುವ ತುಮಕೂರಿನ ಆ ಶಾಲೆಯ ಕಟ್ಟಡ ಇನ್ನೇನು ಬಿದ್ದೇ ಹೋಗುವ ಸ್ಥಿತಿಗೆ ಬಂದು ತಲುಪಿತು. ಆ ಶಾಲೆಯನ್ನ ಕೆಡವಿಯೇ ಬಿಡೋಣ ಅಂತ ಜಿಲ್ಲಾಡಳಿತ ಕೂಡ ಒಂದು ಹೆಜ್ಜೆಯನ್ನ ಮುಂದೆ ಇಟ್ಟಿಯೇ ಬಿಟ್ಟಿತ್ತು. ಆದರೆ ಸ್ಥಳೀಯರು, ಪೋಷಕರ ಹೋರಾಟದ ಪರಿಣಾಮ ಜೊತೆಗೆ ಆ ಸಂಸ್ಥೆಯ ಪರಿಶ್ರಮದಿಂದಾಗಿ ಆ ಶಾಲೆಗೆ ಇದೀಗ ಹೊಸ ಲುಕ್ ಸಿಕ್ಕಿದೆ. ಸರ್ಕಾರದ ಕೈಯಲ್ಲಿ ಮಾಡೋದಕ್ಕಾಗದ ಕೆಲಸವನ್ನ ಸಂಘ ಸಂಸ್ಥೆಗಳ ನೆರವಿನಿಂದ ಸ್ಥಳೀಯರು ಮಾಡಿ ತೋರಿಸಿದ್ದಾರೆ. ಹೌದು, ತುಮಕೂರಿನ ಜಿಲ್ಲಾ ಪೊಲೀಸ್ ಕಚೇರಿ ಆವರಣದಲ್ಲಿರುವ ಎಂಎಆರ್ಪಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಈಗಲೂ ಆಗ್ಲೂ ಬೀಳುವ ಸ್ಥಿತಿಯಲ್ಲಿತ್ತು. ಪೊಲೀಸರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಲಿ ಅನ್ನೋ ಉದ್ದೇಶದಿಂದ ಮೈಸೂರು ಸಂಸ್ಥಾನ ಆಡಳಿತದ ಕಾಲದಲ್ಲಿಯೇ ಈ ಶಾಲೆಯನ್ನ ನಿರ್ಮಿಸಲಾಗಿತ್ತು. ಆದರೆ ಇತ್ತೀಚೆಗೆ ಪೊಲೀಸರು ತಮ್ಮ ಮಕ್ಕಳನ್ನ ಇಲ್ಲಿಗೆ ಕಳಿಸೋದು ಕಡಿಮೆಯಾದ ಬಳಿಕ ಸ್ಥಳೀಯ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ರು. ಜೊತೆಗೆ ಶಿಕ್ಷಣ ಇಲಾಖೆ ಈ ಶಾಲೆಯ ಉಸ್ತುವಾರಿಯನ್ನ ನೋಡ್ಕೊಳ್ತಾ ಇತ್ತು. ಆದರೆ ಈ ಸರ್ಕಾರಿ ಶಾಲೆಗೆ ಯಾವುದೇ ಅನುದಾನ ಬಾರದೆ ಇರೋದ್ರಿಂದ ಹರಕಲು ಗೋಡೆ, ಮುರಕಲು ಸೂರಿನ ಅಡಿಯಲ್ಲಿಯೇ ಪಾಠ ನಡೀತಾ ಇತ್ತು. ಅನೇಕ ವರ್ಷದಿಂದ ಸುಣ್ಣ ಬಣ್ಣವನ್ನ ಕಾಣದೆ ಯಾವುದೋ ಭೂತ ಬಂಗಲೆಯಂತೆ ಕಾಣಿಸ್ತಾ ಇತ್ತು ಈ ಶಾಲೆಯ ಕಟ್ಟಡ. ಆದರೆ ಇದೀಗ ಈ ಶಾಲೆ ಪಳಪಳ ಹೊಳಿತಾ ಇದೆ. ಇದಕ್ಕೆಲ್ಲ ಕಾರಣವಾಗಿರುವುದು ಪೋಷಕರು, ಸ್ಥಳೀಯರು ಮತ್ತು ಬೆಂಗಳೂರು ಮೂಲದ ವೇ ಫಾರ್ ಲೈಫ್ ಸಂಸ್ಥೆ. ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಮಾತೆತ್ತಿದ್ರೆ ಸಾಕು, ಸರ್ಕಾರಿ ಶಾಲೆ ಉಳಿಸಬೇಕು, ಸರ್ಕಾರಿ ಶಾಲೆಯನ್ನ ಬೆಳೆಸಬೇಕು ಅನ್ನೋ ಮಾತುಗಳನ್ನಾಡ್ತಾರೆ. ಆದರೆ ವಾಸ್ತವ್ಯದಲ್ಲಿ ಅವರಿಗೆ ಸರ್ಕಾರಿ ಶಾಲೆಗಳನ್ನ ಉಳಿಸುವ ಯಾವುದೇ ಆಸಕ್ತಿ ಇರೋದಿಲ್ಲ. ಹೀಗಾಗಿ ಎನ್ಜಿಒ ಸಂಸ್ಥೆಯಾಗಿರೋ ವೇ ಫಾರ್ ಲೈಫ್ ಅನ್ನೋ ಸಂಸ್ಥೆ ತುಮಕೂರಿನ ಈ ಎಂಎಆರ್ಪಿ ಶಾಲೆಯನ್ನ ಸ್ವಚ್ಛಗೊಳಿಸಿ ಸುಣ್ಣ ಬಣ್ಣ ಹೊಡೆಸಿ ಗೋಡೆಗಳ ಮೇಲೆ ವರ್ಣ ಚಿತ್ರಗಳನ್ನ ಬರೆಸಿ ಸಿಂಗಾರಗೊಳಿಸಿದೆ. ಹೌದು, ಸ್ವಯಂ ಸೇವಕರು ಸ್ವಯಂ ಪ್ರೇರಿತವಾಗಿ ಶಾಲೆಗೆ 50 ಲೀಟರ್ ಬಣ್ಣ ಬಳಸಿಕೊಂಡು ಸರ್ಕಾರಿ ಶಾಲೆಗೆ ಹೊಸ ರೂಪವನ್ನ ತರಲು ಮುಂದಾಗಿದೆ. 2 ದಿನಗಳಿಂದ ಸುಣ್ಣ ಬಣ್ಣ ಬಳಿಯಲಾಗಿದ್ದು, ಶಾಲೆಯ ಗೋಡೆ ಸೇರಿದಂತೆ ಶಾಲಾ ಮೈದಾನಕ್ಕೆ ತೆರಳುವ ರಸ್ತೆಯ ಬದಿಯ ಗೋಡೆಗಳ ಮೇಲೆ ವರಲೆ ಚಿತ್ರಕಲೆ, ಸಾಮಾಜಿಕ ಕಳಕಳಿಯನ್ನ ಬಿಂಬಿಸುವ ಚಿತ್ರಕಲೆಗಳನ್ನ ಬಿಡಿಸಿ ಗೋಡೆಗಳ ಅಂದವನ್ನ ದ್ವಿಗುಣಗೊಳಿಸುವ ಕೆಲಸವನ್ನ ಮಾಡಿದ್ದಾರೆ. ವೇ ಫಾರ್ ಲೈಫ್ ಸಂಸ್ಥೆಯ ಉಪಾಧ್ಯಕ್ಷ ಲತೀಕ್, ನಮ್ಮ ಸಂಸ್ಥೆ ವತಿಯಿಂದ ಸ್ವಯಂ ಪ್ರೇರಿತವಾಗಿ ಈ ಶಾಲೆಗೆ ಬಣ್ಣ ಹಚ್ಚುವ ಕೆಲಸ ಮಾಡಿದ್ದೇವೆ. 50ಕ್ಕೂ ಹೆಚ್ಚು ಸ್ವಯಂ ಸೇವಕರು ಈ ಕೆಲಸದಲ್ಲಿ ಭಾಗಿಯಾಗಿದ್ದಾರೆ. ಕರ್ನಾಟಕಾದ್ಯಂತ 30ಕ್ಕೂ ಹೆಚ್ಚು ಶಾಲೆಗಳನ್ನ ಅಭಿವೃದ್ಧಿಪಡಿಸಿದ್ದೇವೆ. ತುಮಕೂರಿನಲ್ಲಿ ಈ ಶಾಲೆಯನ್ನ ಮೊದಲಿಗೆ ಆಯ್ಕೆ ಮಾಡಿಕೊಂಡು ಶಾಲೆಯ ಅಭಿವೃದ್ಧಿ ಮಾಡ್ತಿದ್ದೇವೆ ಎಂದು ತಿಳಿಸಿದ್ರು. ನನ್ನ ಹೆಸರು ಲತೀಶ್ ಅಂತ, ವೇ ಫಾರ್ ಲೈಫ್ NGO ಅಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ. ಸೊ ಇವತ್ತು ಸ್ಕೂಲ್ ಟ್ರಾನ್ಸ್ಫಾರ್ಮೇಷನ್ ನಡೆದಿದೆ, ಪೇಂಟಿಂಗ್ ರೆನೋವೇಷನ್ ನಡೆದಿದೆ ತುಮಕೂರು ಶಾಲೆಯಲ್ಲಿ. ಸೊ ಏನಕ್ಕೆ ಮಾಡಿದೆ ಅಂದರೆ ಈ ಒಂದು ರೆನೋವೇಷನ್ ಬಂದ್ಬಿಟ್ಟು ಆ್ಯಸ್ ಎ ಪಾರ್ಟ್ ಆಫ್ ವಾಲಂಟ್ರಿಂಗ್ ಇದರಿಂದ ಮಾಡಿರೋದು. ಸೊ ಈ ವಾಲಂಟ್ರಿಂಗ್ಗೆ ಬಂದ್ಬಿಟ್ಟು ನಮಗೆ ಸಪೋರ್ಟ್ ಮಾಡಿರೋರು ಹಿಮಾಲಯ ವೆನ್ಲೆಸ್ಸಿಂದ ಆಲ್ಮೋಸ್ಟ್ 50 ವಾಲಂಟಿಯರ್ಸ್ ಬಂದಿದ್ದರು. 50 ಜನ ವಾಲಂಟಿಯರ್ಸ್ ಬಂದು ಅವರು ಖುದ್ದಾಗಿ ಪೇಂಟ್ ಮಾಡಿ ಈ ಒಂದು ಸ್ಕೂಲ್ ಕಾಂಪೌಂಡ್ ಏನಿದೆ ಅದನ್ನ ಫುಲ್ಲು ರೆನೋವೇಟ್ ಮಾಡಿಕೊಟ್ಟಿದ್ದಾರೆ. ಸೊ ಯೂಶ್ವಲಿ ಬೆಂಗಳೂರು, ಕರ್ನಾಟಕ ಇದರಲ್ಲೆಲ್ಲ ಸೊ ಅರೌಂಡ್ 20 to 30 ಸ್ಕೂಲ್ಸ್ ಏನಿದೆಯೋ ಅದನ್ನ ಕಂಪ್ಲೀಟಾಗಿ ರೆನೋವೇಟ್ ಮಾಡಿದ್ದೀವಿ. ತುಮಕೂರಲ್ಲಿ ಇದು ನಮ್ಮದು ಮೊದಲನೇ ಶಾಲೆ. ಇನ್ನು ಮುಂದೆ ತುಂಬ ಶಾಲೆಗಳು ಇದೇ ಥರ ರೆನೋವೇಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀವಿ. ಎಷ್ಟು ಖರ್ಚಾಯಿತು ಅದು ಅಷ್ಟು ಐಡಿಯಾ ಇಲ್ಲ. ಅದೇ ಅಷ್ಟೇ. ಏನಕ್ಕೆ ಮಾಡಬೇಕು ಅನ್ನಿಸ್ತು? ಇದು ಬಂದ್ಬಿಟ್ಟು ಗೌರ್ಮೆಂಟ್ ಸ್ಕೂಲ್ ಡೆವಲಪ್ಮೆಂಟ್ಗೆ. ಬಿಕಾಸ್ ಏನಕ್ಕೆ ಅಂದರೆ ಈಗ ನಾವು ಎಲ್ಲ ಕಡೆ ನೋಡ್ತೀವಿ ಗೌರ್ಮೆಂಟ್ ಸ್ಕೂಲ್ ಅಂದಿದೆ, ಸೊ ತುಂಬ ಜನ ಹಿಂದೆ ಹೋಗ್ತಾರೆ, ಡ್ರಾಪ್ಔಟ್ಸ್ ಅನ್ನೋದು ಬಂದ್ಬಿಟ್ಟು ಜಾಸ್ತಿ ಆಗ್ತಿದೆ. ಇನ್ನೊಂದು ಮೇಯ್ನ್ ರೀಸನ್ ಏನು ಅಂದರೆ, ಸೊ ಈಗ ಈಗ ನಾವು ಎಲ್ಲೇ ನೋಡಿದ್ರೂ ಆ ಡಿಫ್ರೆನ್ಸ್ ಅನ್ನೋದು ನಮಗೆ ಕ್ಲಿಯರಾಗಿ ಕಾಣುತ್ತೆ. ಆ ಡಿಫ್ರೆನ್ಸ್ನ ಸ್ಟಾಪ್ ಮಾಡಬೇಕು ಅಂತಾನೆ ಗವರ್ಮೆಂಟ್ ಸ್ಕೂಲ್ ಡೆವಲಪ್ಮೆಂಟ್ ಮೇಲೆ ವರ್ಕ್ ಮಾಡ್ತಿರೋದು. ಶಾಲಾ ಎಸ್ಜಿಎಂಸಿ ಅಧ್ಯಕ್ಷೆ ಮೀನಾಕ್ಷಿ ಮಾತನಾಡಿ, ಸರ್ಕಾರದಿಂದ ಯಾವುದೇ ಅನುದಾನ ಈ ಶಾಲೆಗೆ ಬರ್ತಾ ಇಲ್ಲ, ಕೇವಲ ದಾನಿಗಳು ಮಾಡಿಸಿದ್ದಾರೆ. ಸಾಕಷ್ಟು ವರ್ಷಗಳಿಂದ ಈ ಶಾಲೆಗೆ ಸುಣ್ಣ ಬಣ್ಣ ಹೊಡೆಸಿರಲಿಲ್ಲ. ಆದ್ರೆ ವೇ ಫಾರ್ ಲೈಫ್ ಸಂಸ್ಥೆ ಒಂದೇ ಒಂದು ಕರೆಗೆ ಬಂದು ಶಾಲೆಗೆ ಸುಣ್ಣ ಬಣ್ಣ ಹೊಡೆದುಕೊಟ್ಟಿದ್ದಾರೆ. ನಮ್ಮ ಶಾಲೆ ಈಗ ತುಂಬಾ ಸುಂದರವಾಗಿ ಕಾಣ್ತಾ ಇದೆ ಅಂತ ಖುಷಿ ಪಟ್ರು.
ಗೌರ್ಮೆಂಟಿಂದ ಯಾವುದೇ ಅನುದಾನ ಬರಲ್ಲ ಈ ಸ್ಕೂಲ್ಗೆ. ಕೆಲವೆಲ್ಲ ದಾನಿಗಳು ಮಾಡಿಸಿರೋದು ಇದೆಲ್ಲ. ಇದು ಎಷ್ಟೋ ವರ್ಷಗಳಾಗಿತ್ತು ಪೇಂಟ್ ಎಲ್ಲ ಮಾಡಿ. ಹಾಗಾಗಿ ವೇ ಫಾರ್ ಲೈಫ್ ಅವರು ಬಂದು ಒಂದು ಮೆಸೇಜ್ ಹಾಕೋದಕ್ಕೆ ಬಂದು ಪೇಂಟ್ ಮಾಡೋದ್ರು. ಇವತ್ತು ಒಂದು 15 ಜನ ಬಂದಿದ್ದರು. ತುಂಬ ಆಂದೋಲನ ಥರ ತುಂಬ ಚೆನ್ನಾಗಿ ಎಲ್ಲ ಮಾಡಿಕೊಟ್ಟು ಹೋಗಿದ್ದಾರೆ. ಮತ್ತು ಯಾವುದೇ ರೀತಿಯಾದ ಅನುಕೂಲತೆ ಮಾಡಿಕೊಡಲ್ಲ ಇಲ್ಲಿ. ಎಲ್ಲ ಸರ್ಕಾರದಿಂದ ಯಾವುದೇ ರೀತಿಯಾದ ಅನುಕೂಲತೆ ಮಾಡಿಕೊಟ್ಟಿಲ್ಲ ಈ ಸ್ಕೂಲ್ಗಾಗಿ. ಹಾಗಾಗಿ ಬೇರೆ ಜನಗಳೇ ನಮಗೆ ಅನುದಾನ ಮಾಡಿ ಅವ್ರ ಹತ್ರ ಕೇಳಿಕೊಂಡು ನಾವು ಇವರು ದಾನಿಗಳು ಮಾಡಿಸ್ಕೊಟ್ಟಿದ್ದಾರೆ ಈ ಸ್ಕೂಲ್ಗೆ. ಹಾಗಾಗಿ ದಯವಿಟ್ಟು ಈಗ ಅವ್ರಿಗೆ ಒಂದು ಮೆಸೇಜ್ ಹಾಕೋವತ್ತಿ ಬಂದು ಎಲ್ಲ ಪೇಂಟ್ ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನಮ್ಮ ಸ್ಕೂಲು. ಅವ್ರಿಗೆ ಅಭಿನಂದನೆಗಳು. ವೇ ಫಾರ್ ಲೈಫ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅಧ್ಯಕ್ಷರಾಗಿ ನಾವು. ಒಟ್ನಲ್ಲಿ ಇನ್ನೇನು ಮುಚ್ಚಿ ಹೋಗುತ್ತೆ ಅಂದ್ಕೊಂಡಿದ್ದ ಶಾಲೆ ಈಗ ಕಲರ್ಫುಲ್ ಲುಕ್ನಲ್ಲಿ ಕಂಗೊಳಿಸ್ತಾ ಇದ್ದು ಪೋಷಕರು ಮತ್ತು ಶಾಲೆಯ ವಿದ್ಯಾರ್ಥಿಗಳು ಕೂಡ ಖುಷಿಯಾಗಿದ್ದಾರೆ. ಕ್ಯಾಮರಾಮನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.